ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 10ನೇ ಅಧ್ಯಾಯ 30ನೇ ಶ್ಲೋಕ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾನಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಇಲ್ಲಿ ಶ್ಲೋಕದಲ್ಲಿ 4 ವಿಷಯಗಳನ್ನು ಹೇಳ್ತಾ ಇರುವಂಥದ್ದು. ಪ್ರಹ್ಲಾದ ಅಹಮಸ್ಮಿ, ದೈತ್ಯಾನಾಂ, ದೈತ್ಯರೆಲ್ಲರಲ್ಲಿ ಪ್ರಹ್ಲಾದನು ನಾನಾಗಿದ್ದೇನೆ. ಇನ್ನು ಕಾಲಃ ಅಹಮಸ್ಮಿ, ಇನ್ನೇನಂತಂದರೆ ಎಲ್ಲ ಅವಸ್ಥೆಗಳಲ್ಲಿ ಮರಣಾವಸ್ಥೆ, ಕಾಲ ಅವಸ್ಥೆ ಅನ್ನುವಂಥದ್ದು ನಾನಾಗಿದ್ದೇನೆ. ಇನ್ನು ಮೃಗಾಣಾಂಚ ಮೃಗೇಂದ್ರೋಹಂ, ಮೃಗಾಣಾಂ ಅಂತಂದರೆ ಎಲ್ಲ ಪ್ರಾಣಿ ಸಂಕುಲ, ಆ ಎಲ್ಲ ಪ್ರಾಣಿ ಸಂಕುಲಗಳಿಗೆ ನಾನು ಮೃಗೇಂದ್ರ ಸಿಂಹವಾಗಿದ್ದೇನೆ. ಇನ್ನೊಂದು ಪಕ್ಷಿನಾಂ ಗರುಡ ಅಂತ, ಎಲ್ಲ ಪಕ್ಷಿಗಳಲ್ಲಿ ಗರುಡ ಪಕ್ಷಿಯು ನಾನಾಗಿದ್ದೇನೆ. 4 ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು. ದೈತ್ಯರುಗಳು, ದಾನವರು ಇವೆಲ್ಲ ಸಕಾಲದಲ್ಲಿ ಬೆಳೆದುಕೊಂಡು ಬಂದರು. ದ್ವಿತೀಯ ಮಕ್ಕಳು, ಅದ್ವಿತೀಯ ಮಕ್ಕಳು ಅಂತ, ದ್ವಿತೀಯ ಮಕ್ಕಳು ದೈತ್ಯರು ಅಂತ ಹೇಳಿಕೊಂಡ್ರು. ಅದ್ವಿತೀಯ ಮಕ್ಕಳು ದೇವತೆಗಳು ಅಂತ ಹೇಳಿಕೊಂಡ್ರು. ಇವರು ಕಶ್ಯಪನ ಮಕ್ಕಳೇ ಆಗಿದ್ದರೂ ಕೂಡ ಇವರಲ್ಲಿ ಸಾತ್ವಿಕರು ಮತ್ತು ತಾಮಸಿಕರು ಅಂತ ಪರಿವರ್ತಿತರಾದರು. ಪೌರಾಣಿಕವಾಗಿರ್ತಕ್ಕಂಥದ್ದಾಗಲಿ ಐತಿಹಾಸಿಕವಾಗಿರುವಂಥದ್ದಾಗಲಿ ಇವೆಲ್ಲವುಗಳು ಕೂಡ ಕಾರ್ಯತಂತ್ರಗಳ ಮೇಲೆ, ಕಾರ್ಯವಿಕೃತಿಗಳ ಮೇಲೆ ತೋರಿ ಬರುವಂಥ ಸಂದರ್ಭಗಳು, ವಿಚಾರಗಳು, ವಿಷಯಗಳು. ಹಾಗಾಗಿ ಇಲ್ಲಿ ದೈತ್ಯರು ಅಂತೇನು ಹೇಳಿಸಿಕೊಂಡ್ರು, ಈ ಎಲ್ಲ ದೈತ್ಯರಲ್ಲಿ ಪ್ರಹ್ಲಾದನು ನಾನಾಗಿದ್ದೇನೆ. ಪ್ರಹ್ಲಾದನು ಯಾರು ಅನ್ನುವಂಥದ್ದು ಪ್ರಸಿದ್ಧವಾಗಿರ್ತಕ್ಕಂಥ ಕತೆ. ಹಾಗಾಗಿ ಅದು ಪರಮಾತ್ಮನ ಅಂಶ ಅಂತ ತಿಳಿಯಬೇಕು. ಇನ್ನು ಎಲ್ಲ ಅವಸ್ಥೆಗಳಲ್ಲಿ ಮರಣಕಾಲ, ಮರಣಾವಸ್ಥೆ ಏನಿದೆಯಲ್ಲ, ಇದು ಎಲ್ಲರಿಗೂ ಕೂಡ ಅತ್ಯಂತ ಹಿರಿದಾಗಿರುವಂಥದ್ದು, ಅನಿವಾರ್ಯವಾಗಿರುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ನಾಶ ಅನ್ನುವಂಥದ್ದು ಏನಿದೆಯಲ್ಲ, ಆ ಕಾಲವು ಕೂಡ ನಾನೇ ಆಗಿದ್ದೇನೆ. ಮರಣಾವಸ್ಥೆ ನಾನಾಗಿದ್ದೇನೆ. ಮರಣಾವಸ್ಥೆಯನ್ನು ನಾವೆಲ್ಲರೂ ಕೂಡ ತಿರಸ್ಕರಿಸ್ತೇವೆ, ಬಹಿಷ್ಕರಿಸ್ತೇವೆ. ಅದು ಪಾಪ ಅಂತ ಹೇಳ್ತೇವೆ, ಅದು ನಷ್ಟ ಅಂತ ಹೇಳ್ತೇವೆ, ಕಷ್ಟ ಅಂತ ಹೇಳ್ತೇವೆ. ಅದನ್ಯಾರೂ ನಾವು ಸ್ವಾಗತಿಸೋದಿಲ್ಲ, ಅದನ್ಯಾರೂ ನಾವು ಪ್ರೀತಿಸೋದಿಲ್ಲ, ಗೌರವಿಸೋದಿಲ್ಲ. ಭಗವಂತ ಹೇಳ್ತಾ ಇರೋದು ಅದು ಗೌರವಾರ್ಹ, ಅದು ನಾನಾಗಿದ್ದೇನೆ. ನೀವ್ಯಾಕೆ ಅದನ್ನು ತಿರಸ್ಕಾರ ಮಾಡ್ತೀರಿ? ಬಹಳ ಜನರು ಇದರ ಬಗ್ಗೆ ಉತ್ತಮ ಅಭಿಪ್ರಾಯಗಳನ್ನು ಕೊಟ್ಟರು. ಮರಣವೇ ಮಹಾನವಮಿ ಅಂತ ಹೇಳಿದರು. ಮರಣಕಾಲ ಅಂತಂದ್ರೆ ಅದು ಪುಣ್ಯಕಾಲ ಅಂತ ಕರೆದರು. ಪುಣ್ಯ ದಿನ ಅಂತ ಅದನ್ನು ಆಚರಣೆ ಮಾಡ್ತೇವೆ, ತಿಥಿ ಅಂತ ಅದನ್ನು ಆಚರಣೆ ಮಾಡ್ತೇವೆ. ಅದನ್ನ ಯಾಕೆ ನೀವು ತಿರಸ್ಕಾರ ಮಾಡ್ತೀರಿ, ಬಹಿಷ್ಕಾರ ಮಾಡ್ತೀರಿ ಅನ್ನುವಂಥ ಅಭಿಪ್ರಾಯ ಇಲ್ಲಿ ಭಗವಂತನಿಂದ ತಿಳಿದು ಬರುತ್ತೆ. ಇನ್ನು ಎಲ್ಲ ಪಕ್ಷಿಗಳು, 106 ಪಕ್ಷಿಗಳಿದೆ. ಆ ಎಲ್ಲ ಪಕ್ಷಿಗಳಲ್ಲಿ ನಾನು ಗರುಡ ಪಕ್ಷಿಯಾಗಿದ್ದೇನೆ. ಗರುಡ ಅನ್ನುವಂಥದ್ದು ಬಹಳ ದೀರ್ಘವಾಗಿ ಹೋಗುವಂಥದ್ದು ಮತ್ತು ಬಹಳ ವೇಗವಾಗಿ ಹೋಗುವಂಥದ್ದು.
ಹಾಗಾಗಿ ಗರುಡನನ್ನ ನಾವೆಲ್ಲರೂ ಗೌರವಿಸಬೇಕಾಗಿರುವಂಥದ್ದು. ಗರುಡವು ಮತ್ತು ವಿಷ್ಣು ಪರಮಾತ್ಮನ ವಾಹನವು ಕೂಡ ಆಗಿರುವಂಥದ್ದು. ಹೀಗೆ ಏನೇ ಇರಲಿ, ಆ ಗರುಡ ಪಕ್ಷಿಯಲ್ಲಿ ಇರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಬಹಳ ಅತ್ಯುತ್ತಮ, ಬಹಳ ದೊಡ್ಡದು ಅಂತ ಕಂಡು ಬಂದಿದೆ. ಕಥೆಗಳು ಬಹಳಷ್ಟು ಇರುತ್ತವೆ. ಹಾಗಾಗಿ ಗಚ್ಚತ್ ಪಿಪಿಲಿಕಾಯಾತಿ ಯೋಜನಾನಾಂ ಶತಾನ್ಯಪಿ ಅಗಚ್ಚನ್ ವೈನತೆಯೋಪಿ. ಅದು ಹೋಗದೇ ಇರತಕ್ಕಂಥ ಗರುಡವನ್ನು ತಗೊಂಡು ಏನ್ ಮಾಡೋದು? ಅದು ಹೋಗೋದಿಲ್ಲ. ಹೊರಟಿತು ಅಂತಂದ್ರೆ ಏಕಕಾಲಕ್ಕೆ ಹೋಗುತ್ತದೆ. ಪದಮೇಕಮನ ಗಚ್ಚತಿ. ಮನಸ್ಸು ಮಾಡದೇ ಇದ್ರೆ ಹೋಗೋದಿಲ್ಲ. ಮನಸ್ಸು ಮಾಡಿತು ಅಂದ್ರೆ ಸಾವಿರಾರು ಯೋಜನೆಗಳಿಗೆ ಹೋಗುತ್ತದೆ. ಹಾಗಾಗಿ ವೈನತೇಯವು ನಾನಾಗಿದ್ದೇನೆ. ಇನ್ನು ಏನಂತಂದ್ರೆ, ಎಲ್ಲ ಪಕ್ಷಿಗಳ ಒಡೆಯನಾಗಿರೋದ್ರಿಂದ ಒಮ್ಮೆ ಟಿಟ್ಟಿವ ಪಕ್ಷಿಗೆ ಆತಂಕ ಬಂದಾಗ ಸಮುದ್ರ ರಾಜನು ಅದರ ತತ್ತಿಗಳನ್ನು ಎತ್ತಿಕೊಂಡು ಹೋದಾಗ ಅವು ಸಮುದ್ರ ನೀರನ್ನು ಎತ್ತಿ ಎತ್ತಿ ಆ ಕಡೆಗೆ ಹಾಕಬೇಕಿದ್ದಾಗ ನಾರದರು ಹೋಗಿ ಗರುಡನಿಗೆ ಹೇಳ್ತಾರೆ, ನಿಮ್ಮ ವಂಶಸ್ಥರು ಹೀಗೆ ದುಃಖದಲ್ಲಿ ಇದ್ದಾರ, ಅವ್ರಿಗೆ ಸಹಾಯ ಮಾಡುವಂತ. ಅವಾಗ ಗರುಡ ಪಕ್ಷಿ ಬಂದು ಸಮುದ್ರದವನ್ನ ನೀರ ಈಚೆಗೆ ತಳ್ಳಿಬಿಟ್ಟು ಸಮುದ್ರಕ್ಕೆ ಆ ಭಯವನ್ನು ಹುಟ್ಟಿಸಿ ಆ ಪಕ್ಷಿಗಳ ತತ್ತಿಗಳನ್ನು ಎತ್ತಿ ಕೊಡುವುದಕ್ಕೆ ಹೇಳಿದ ಅನ್ನುವ ಕಥೆಗಳು ಕೇಳಿಬರುತ್ತದೆ. ಅಂತೂ ಗರುಡ ಪಕ್ಷಿಯು ನಾನು ಅನ್ನುವಂಥದ್ದು ಇಲ್ಲಿ ತಿಳಿಯಬೇಕು. ಹರಿ ಓಂ ತತ್ಸತ್.